ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಸುಮಂತ್ ಹತ್ಯೆ ಆಗಿ ಇಲ್ಲಿವರೆಗೆ 40 ದಿವಸ ಆಗ್ತಾ ಬಂತು. ಏನು ಕೇಸ್ ಏನಾಯ್ತು ಅನ್ನುವಂಥದ್ದು ನೋಡಿದ್ರೆ ಇಲ್ಲಿ ಬಹುದೊಡ್ಡ ಪ್ರಶ್ನೆ ಆಗಿರುವುದಂತ ಹೇಳಿದ್ರೆ, ಏನ ಆಟೋಗೆ ಆಕ್ಸಿಡೆಂಟ್ ಮಾಡಿರುವಂತ ಬೈಕ್, ಹಾಗಾದ್ರೆ ಈ ಬೈಕ್ ಎಲ್ಲಿ ಹೋಯ್ತು ಅನ್ನುವಂಥದ್ದು ಇಲ್ಲಿವರೆಗೂ ಹುಡುಕ್ತಾ ಇದ್ದಾರೆ. ಬೈಕ್ ಸಿಗ್ತಾ ಇಲ್ಲ, ಅದ್ರ ಆಟೋ ಸಿಕ್ಕಿದೆ. ಬೈಕ್ ಬಂದಿದ್ದ ಜಾಗ ಎಲ್ಲಿಂತ್ರ, ಆಟೋ ಎಲ್ಲಿಂತ್ರ ಹೋಗ್ತಾ ಇತ್ತು ಅಂತ ನಾವು ನೋಡಿದ್ರೆ, ಏನ್ ಸುಮಂತ್ ಅವರ ಮನೆ ಇದೆ ಅಂದ್ರೆ ಅದು ಗುಡ್ಡದ ಮೇಲೆ ಹತ್ತಿ ಕೆಳಗಿಳಿದ ಕೂಡಲೇನೆ, ಅಂದ್ರೆ ಇಲ್ಲಿಯ ಭೌಗೋಳಿಕವಾಗಿ ಆ ಜಾಗ ಹೇಗಿದೆ ಅಂದ್ರೆ ಸುಮಂತ್ ಅವರ ಮನೆ ಕೆಳಗಿದೆ. ಸೊ ಆ ಲೈನ್ ನಲ್ಲಿ ಬರುವಂತದ್ದು 5 ಮನೆಗಳು. ಅದಾದ್ಮೇಲೆ ಒಂದು ಏರ್ ಬರುತ್ತೆ, ಈಗ ಮೇಲೆ ಬಂದ ಮೇಲೆ ಕೆಳಗೆ ಡೌನ್ ಇಳಿಬೇಕು. ಈ ಡೌನ್ ನಿಂದ ಬೈಕ್ ಬರುತ್ತಂತೆ ಆವತ್ತಿನ ಬೆಳಿಗ್ಗೆ 5 ಗಂಟೆಗೆ. ತುಂಬಾ ವಿಚಿತ್ರ ಅಂದ್ರೆ ಆ ಊರಿಗೆ ಆ ಸಮಯದಲ್ಲಿ ಬೈಕ್ ಯಾಕೆ ಬಂದಿತ್ತು ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಯಾವುದೇ ಬೈಕ್ ಹೋಗಿರುವಂಥದ್ದು ಯಾರ ಮನೆಯಿಂದನೂ ಬೈಕ್ ಹೋಗಿಲ್ಲ ಅಂತ ಹೇಳ್ತಾರೆ. ಅಥವಾ ಬೈಕಿನ ವ್ಯಕ್ತಿ ಆ ಮನೆ ಆ ಊರಿಗೆ ಆ 5 ಮನೆ ಆ ಗ್ರಾಮದಲ್ಲಿ ಆ 5 ಮನೆ ಇರುವಂತಹ ಜಾಗಕ್ಕೆ ಯಾಕೆ ಬಂದಿದ್ದ ಅನ್ನುವಂಥದ್ದು ಈಗ ಬಹುನಿಗೂಢವಾದಂತಹ ಪ್ರಶ್ನೆ ಇಲ್ಲಿ ಬರುವಂತಹದ್ದು. ಈ ಭಾಗದಲ್ಲಿ ಯಾಕೆ ಬೈಕ್ ಇಷ್ಟು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಇರುವಂತಹದ್ದು 5 ಮನೆಗಳು, ಗುಡ್ಡದ ಪ್ರದೇಶ. ಇಲ್ಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೆ ಒಂದು ಸುದ್ದಿ ಹರಡ್ತಾ ಇತ್ತು, ಅಕ್ರಮ ಸಂಬಂಧ ಇರಬಹುದು ಅಥವಾ ಬೇರೆ ರೀತಿಯ ಅಕ್ರಮ ಸಂಪರ್ಕಗಳಿರ್ಬಹುದು ಇಲ್ಲಿ ಅಂತ ಹೇಳಿ. ಹಾಗಾದ್ರೆ ಈ ಬೈಕ್ ಏನಾದ್ರೂ ಇಲ್ಲಿ ಬರ್ತಾ ಇತ್ತ, ಯಾವ್ದಾದ್ರೂ ಮನೆಯಲ್ಲಿ ತಂಗ್ತಾ ಇದ್ನ ವ್ಯಕ್ತಿ ಬೈಕ್ನವನು ಬೆಳಗ್ಗೆ ಯಾರೂ ನೋಡ್ಲಾರ್ದಂತ ಸಮಯದಲ್ಲಿ ಅಲ್ಲಿಂದ ಹೊರಟೋಗ್ಬಿಡ್ತಿದ್ನ ಅನ್ನುವಂಥದ್ದು ಈಗ ಇಲ್ಲಿ ನಡೀತಾ ಇರುವಂತದ್ದು ಬಹುದೊಡ್ಡ ಚರ್ಚೆ. ಆವತ್ತೇನಾಗುತ್ತಂದ್ರೆ ಇಲ್ಲಿ ಯಾರು ಬೆಳಗ್ಗೆ 5 ಗಂಟೆಗೆ ಆ ರೀತಿ ಹೋಗೋರು ಇರುವುದಿಲ್ಲ. ಆದ್ರೆ ಈ ಧನು ಪೂಜೆ ಇದ್ದಿದ್ರಿಂದ ಸುಮಂತ್ ಆ ರಸ್ತೆ ಏನಂತ ಹೇಳಿದ್ರೆ, ಆ ರಸ್ತೆಯಲ್ಲಿ ಸುಮಂತ್ ಏನ್ ನಡ್ಕೊಂಡು ಹೋಗ್ತಾನೆ, ಆ ರಸ್ತೆಯಲ್ಲಿ ಯಾವುದೇ ರೀತಿಯ ಬೈಕು ಅಥವಾ ಹೋಗುವಂತ ಜಾಗ ಅಲ್ಲ. ಅಲ್ಲಿ ಇವನು ನಡ್ಕೊಂಡು ಹೋಗುವಂತ ಸಮಯದಲ್ಲಿ ಯಾರು ಈ ಭಾಗದಲ್ಲಿ ಬೈಕ್ ಏನು ಈ ಭಾಗದಲ್ಲಿ ಇಟ್ಟಿದ್ದ, ಅವನೇನಾದ್ರೂ ಆ ಭಾಗದಿಂದ ನಡ್ಕೊಂಡು ಬರ್ತಾ ಇದ್ನ, ಇನ್ನೊಂದು ರಸ್ತೆನ ಸಂಪರ್ಕ ರಸ್ತೆಯನ್ನ ಬಳಸ್ಕೊಂಡು ಅವನೇನಾದ್ರೂ ಈ ಭಾಗಕ್ಕೆ ಬರ್ತಾ ಇದ್ನ, ಈ 5 ಮನೆ ಎಲ್ಲಿದೆ, ಈ ಮನೆ ಹತ್ರ ಅವನು ಬೈಕನ್ನ ಇಟ್ಟಿದ್ನ ಅವತ್ ರಾತ್ರಿ ತಂದು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇರೋದು. ಆಗ ಸುಮಂತ್ ಮತ್ತೆ ಇವನಿಗೆ ಮುಖಾಮುಖಿಯಾಗಿದ್ನ, ಸುಮಂತ್ ಎಲ್ಲೋ ನನ್ನನ್ನ ಗುರ್ತು ಹಿಡಿತಾನಂತೇಳಿ ಇವನೇನಾದ್ರೂ ದಾಳಿ ಮಾಡಿದ್ನ ಹಿಂಬದಿಯಿಂದ. ಆಗ ದಾಳಿ ಮಾಡಿದಾಗ ಅವತ್ತೇನಿಗೆ ಸುಮಂತ್ ತಂದೆ ತಾಯಿ ಅವರು ಹೇಳೋ ಪ್ರಕಾರ ಸುಮಂತ್ ಅವತ್ತು ಜಾಕೆಟ್ ಅನ್ನ ಧರಿಸಿದ್ದ. ಆ ಜಾಕೆಟ್ ಧರಿಸಿದ್ರಿಂದ ಅದು ತಲೆಗೆ ಕವರ್ ಆಗಿತ್ತು, ಅಂದ್ರೆ ತಲೆಗೆ ಕವರ್ ಆಗುವಂತ ಜಾಕೆಟ್ ಇತ್ತು. ಹೀಗಾಗಿ ಹಿಂದಿಂದ ದಾಳಿ ಮಾಡಿದಾಗ ರಕ್ತ ಜಾಸ್ತಿ ಹಾರ್ಲಿಲ್ಲ, ಹನಿ ಹನಿಯಾಗಿ ಬಿತ್ತ. ಆನಂತರ ಎತ್ಕೊಂಡು ಬಂದು ಏನಾದ್ರು ಬಾವಿ ಕಲ್ಲತ್ರ ತಂದಾಗ ಸುಮಂತ್ ದೇಹವನ್ನ ಬಾವಿಗೆ ಹಾಕ್ಬೇಕನ್ನುವಂತ ಸಮಯದಲ್ಲಿ ಆ ಕಲ್ಲತ್ರ ಸುಮಂತ್ ದೇಹದ ಪೊಸಿಷನ್ ಚೇಂಜ್ ಆಗಿ ಆ ಕಲ್ಲಿನ ಮೇಲೆ ಜಾಸ್ತಿ ರಕ್ತ ಬಿತ್ತ. ಆನಂತರ ಇವನು ಬಾವಿಯಲ್ಲಿ ಹಾಕಿ ಅಲ್ಲಿಂದ ಹೊರಟೋದ್ನ, ತುಂಬಾ ಗಲಿಬಿಲಿಯಲ್ಲಿ ಹೊರಟೋದಂತವನು ಮುಂದೆ ಬಂದು ಮೇಲ್ ಅಂದ್ರೆ ಏನಲ್ಲಿ ಆಗ ಗದ್ದೆಗಳಿದಾವ ಅಂತ ಹೇಳಿದ್ರೆ ಆ ತೋಟ ಇದೆ, ಆ ತೋಟನ ಕ್ರಾಸ್ ಮಾಡಿ ಮೇಲ್ ಹತ್ತಿದಂತ ವ್ಯಕ್ತಿ ಏನ್ ಮಾಡಿದಂತ ಹೇಳಿದ್ರೆ, ಈ ಬೈಕ್ ಎಲ್ಲಿದೆ ಆ ಜಾಗಕ್ಕೆ ಬಂದು ಅಲ್ಲಿಂದ ಬೈಕ್ ಏನಾದ್ರು ಅವಸರದಲ್ಲಿ ತಗೊಂಡೋದ್ನ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂತದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಅವತ್ತಿನ ಬೆಳಗ್ಗೆ ಒಂದು ಭಾಗದಲ್ಲಿ ನಾಯಿಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ, ಇನ್ನೊಂದು ಭಾಗದಲ್ಲಿ ನಾಯಿಗಳು ಸದ್ದು ಮಾಡುವುದಿಲ್ಲ. ಹೀಗಾಗಿ ಬೈಕ್ ಇಟ್ಟಂತ ವ್ಯಕ್ತಿ ಏನಾದ್ರೂ ಮೇಲ್ ಹೋದಂತವನು ತುಂಬಾ ಅರ್ಜೆಂಟ್ ಅಲ್ಲಿ ಬೈಕ್ ಅನ್ನ ತಗೊಂಡು ಹೋದ್ನ. ಅದೇ ಸಮಯಕ್ಕೆ ಈ ರಸ್ತೆಯಲ್ಲಿ ಯಾರು ಇರುವುದಿಲ್ಲ ಅಂತ ಹೇಳಿದ್ರೆ ಇದು ಕೇವಲ 5 ಮನೆಗೆ ಬರುವಂತ ರಸ್ತೆ ಮಾತ್ರ. ರಸ್ತೆಯಿಂದ ಕೆಳಗಿಳಿದು ಹೋದ್ಮೇಲೆ ಸಿಮೆಂಟ್ ರಸ್ತೆ ಬರುತ್ತೆ. ಈ ಸಿಮೆಂಟ್ ರಸ್ತೆಯಲ್ಲಿ ಸಡನ್ ಆಗಿ ಏನಾದ್ರೂ ಈ ಆಟೋ ರಿಕ್ಷಾ ಬಂತು, ಹೀಗಾಗಿ ಆಟೋ ಡೋರಿಗೆ ಡ್ಯಾಶ್ ಹೊಡ್ಕೊಂಡು ಹಾಗೆ ಹೊರಟೋದ್ನ ಅನ್ನುವಂಥದ್ದು ಈಗ ಇರುವಂತದ್ದು ಬಹುದೊಡ್ಡ ಪ್ರಶ್ನೆ. ಹೀಗಾಗಿನೇ ಬೈಕನ್ನ ಹಿಡಿದ ನಂತರನೇ ಉತ್ತರವು ಗೊತ್ತಾಗುದಂತಾರೆ ಇಲ್ಲಿಯ ಗ್ರಾಮಸ್ಥರು. ಯಾಕಂತ ಹೇಳಿದ್ರೆ ಜನ ತುಂಬಾ ಕಡಿಮೆ ಇರುವುದರಿಂದ, ಇಲ್ಲೇನಾದ್ರೂ ಈ ರೀತಿಯ ನಿಗೂಢ ಕೆಲಸ ನಡೆದಿದ್ರಿಂದ ಆ ವ್ಯಕ್ತಿಯ ಯಾರೋ ಆ ಭಾಗದಲ್ಲಿ ಇಳಿದಂತವ್ರ ಸಮೇತನು ಆ ವ್ಯಕ್ತಿಯ ಪರಿಚಯನ್ನ ಮುಚ್ಚಿಡ್ತಿದ್ದಾರಾ ಅನ್ನುವಂಥದ್ದು ಬರ್ತಾ ಇರುವಂತ ಪ್ರಶ್ನೆ. ಅಥವಾ ಈ ವ್ಯಕ್ತಿಗೆ ಬೈಕ್ ನಲ್ಲಿ ಬಂದಂತ ವ್ಯಕ್ತಿಗೆ ಸುಮಂತ್ಗೆ ಏನಾದ್ರೂ ಮುಖಾಮುಖಿ ಆಯ್ತಾ, ಇವನು ಯಾಕೆ ಬಂದಿದ್ದ ಅಲ್ಲಿಗೆ ಅನ್ನುವಂಥದ್ದು ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ
ಬೈಕ್ನವನು ಸಿಗುವವರೆಗೂ ಗೊತ್ತಾಗುದಿಲ್ಲ. ಏನ್ ಅಲ್ಲಿಂದ ಕೆಳಗಿಳಿತೆ, ಅಲ್ಲಿ ಮೊದಲಿಗೆ ಬರುವಂತದಂದ್ರೆ ಆ ಕೊನೆಯದಾಗ ಅಲ್ಲಿ ಮನೆ ಬರುವಂತದಂತ ಹೇಳಿದ್ರೆ ಲೋಕನಾಥ್ ಅವ್ರ ಮನೆ. ಲೋಕನಾಥ್ ಅವ್ರ ಮನೆ ದಾಟಿದ ನಂತರ ಮುಂದೆ ಸಿಮೆಂಟ್ ರಸ್ತೆ ಬರುತ್ತೆ. ಈ ಸಿಮೆಂಟ್ ರಸ್ತೆಯಲ್ಲಿ ಸುಮಾರು ಮನೆಗಳು ಬರ್ತಾವ ಅಂತ ಹೇಳಿದ್ರೆ, ಈಗ ಬೈಕ್ ಇಳಿದಂತ ಜಾಗ ಏನಿದೆ ಇದು ಕೇವಲ 5 ಮನೆ ಇರುವಂತ ಜಾಗದಿಂದ ಬೈಕ್ ಡೌನ್ ಆಗಿ ಇಳಿತೆ. ಯಾಕಂದ್ರೆ ಇದು ಒಂದು ಗುಡ್ಡದ ಪ್ರದೇಶ. ಆ ಬೈಕ್ ಏನು ಬಂದಿದೆ ಕೇವಲ ಈ 5 ಮನೆ ಇರುವಂತ ಜಾಗ, ಮುಂದೆ ಗದ್ದೆ ಹೊಲಗಳು ತೋಟಗಳಿದಾವೆ. ಆಚೆ ಆ ಸೈಡ್ ನಿಂದ ಬೈಕ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದ್ರ ಮಧ್ಯ ಬರುವಂತದ್ದು 2 ಸೈಡು ಅಡಿಕೆ ತೋಟ, ತೆಂಗಿನ ತೋಟ ಇದೆ. ಹೀಗಾಗಿ ಅಲ್ಲಿ ಕಾಲು ದಾರಿ ಇದೆ. ಅಲ್ಲಿ ಸುಮಾರು 3 ಕೆರೆಗಳು ಬರ್ತಾವೆ. ಒಂದು ಚಿಕ್ಕ ಬಾವಿ ಇದೆ, ಅಂದ್ರೆ ಬಾವಿ ಅಂದ್ರೆ ಕೆರೆ, ಚಿಕ್ಕ ಬಾವಿ ಇದೆ. ಅದಾದ್ಮೇಲೆ ಇನ್ನೊಂದು ಬಾವಿ ಬರುತ್ತೆ. ಅದಾದ್ಮೇಲೆ ಸುಮಂತ್ ಶವ ಸಿಕ್ಕಿರುವಂತ ದೊಡ್ಡ ಬಾವಿ ಬರುತ್ತೆ. ಇಲ್ಲಿ ಈ ಜಾಗದಲ್ಲಿ ಹೋಗ್ಲಿಕ್ಕೆ ಬೈಕಿಗೆ ಮಾತ್ರ ಆಗುದಿಲ್ಲ. ಹಾಗಾಗಿ ಅಂದಿದ್ದ ನಿಗೂಢ ವ್ಯಕ್ತಿ ಬೈಕ್ ತಗೊಂಡು ಬಂದಂತ ವ್ಯಕ್ತಿ ಅನ್ನುವಂಥದ್ದು ಈಗ ಬಹುದೊಡ್ಡ ಪ್ರಶ್ನೆ. ಎಲ್ಲರ ಮೊಬೈಲ್ಗಳು, ಆ ಗ್ರಾಮದಲ್ಲಿ ಇರುವಂತ ಜಾಗದಲ್ಲಿ ಇರುವಂತವ್ರ ಮೊಬೈಲ್ಗಳು ಅವ್ರವ್ರ ಮನೆಯಲ್ಲೇ ಇರ್ತಾವೆ. ಹೀಗಾಗಿ ಬೇರೆ ಮೊಬೈಲ್ಗಳು ಯಾವುದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಬೈಕಿನ ವ್ಯಕ್ತಿ ಯಾರು, ಆ ಟಚ್ ಆಗುತ್ತೆ, ಆಟೋದ ಡೋರ್ಗೆ ಆ ಬೈಕಿಗೆ ಟಚ್ ಆಗುತ್ತೆ ಅನ್ನುವಂಥದ್ದು ಕೆಲವು ಗ್ರಾಮಸ್ಥರು ಹೇಳುವ ಪ್ರಕಾರ ಆ ಬೈಕಿನಲ್ಲಿ ರಾಡ್ ಇತ್ತು ಅಂತ. ಹೀಗಾಗಿ ಪೊಲೀಸರು ಆಟೋ ರಿಕ್ಷಾವನ್ನ ತಗೊಂಡು ಅದನ್ನ FSL ಗೆ ಆ ಡೋರ್ನ ಕಳಿಸ್ತಾರ ಅನ್ನುವಂಥದ್ದು ಬಂದಿರುವಂತದ್ದು ಮಾಹಿತಿ. ಈಗ ಆಟೋದಲ್ಲಿದ್ದವ್ರು ಈಗಾಗಲೇ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ, ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಆ ಡೋರ್ ಸಮೇತನು FSL ಹೋಗಿದೆ. ಆದ್ರೆ ಇಲ್ಲಿವರೆಗಿನ ಬೈಕ್ ಪತ್ತೆ ಆಗಿಲ್ಲ. ಲೋಕನಾಥ್ ಅವ್ರ ಮನೆ ಬಿಟ್ಟು 100 ಮೀಟರ್ ಮುಂದೆ ಒಂದು CCTV ಇರುತ್ತೆ. ಈ CCTVಯಲ್ಲಿ ಬೈಕಿನ ಲೈಟ್ ಪಾಸ್ ಆಗಿದೆ, ಅಂದ್ರೆ ಒಂದು ಲೈಟ್ ಪಾಸ್ ಆಗಿದೆ. ಈ ವ್ಯಕ್ತಿ ಜಾಕೆಟ್ ಹಾಕಿದ್ದ ಅನ್ನುವಂಥದ್ದು ಒಂದು ಸುಮಾರು ಜನ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೂ ಈ ವ್ಯಕ್ತಿಯನ್ನ ಸ್ಪಷ್ಟವಾಗಿ ಯಾರು ನೋಡಿಲ್ಲ ಅನ್ನುವಂಥದ್ದು. ಹೀಗಾಗಿ ಬೈಕನ್ನ ಹುಡುಕಿದ್ರೆ ಯಾರು ಈ ವ್ಯಕ್ತಿ ಯಾಕೆ ಬಂದಿದ್ದ, ಯಾರ ಮನೆಯಲ್ಲಿ ಉಳ್ಕೊಂಡಿದ್ದ ಈ ವ್ಯಕ್ತಿ, ಬೈಕ್ ಇಲ್ಲಿವರೆಗೂ ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಹೀಗಾಗಿ ಸುಮಾರು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ FSL ವರದಿ ಬಂದ ನಂತರ. ಯಾಕಂದ್ರೆ FSL ವರದಿ ಅಂತ ಹೇಳಿದ್ರೆ FSL ಯಾಕೆ ಕಳಿಸಿರ್ತಾರಂತ ಹೇಳಿದ್ರೆ ಸುಮಂತ್ ಕೊನೆ ಉಸಿರೆಳೆದಿದ್ದಾನೆ, ಅದು ಏನಾದ್ರೂ ಶ್ವಾಸಕೋಶದಲ್ಲಿ ನೀರು ಹೋಗಿದೆನಾ, ಅಥವಾ ಮೆದುಳು ಯಾಕೆ ಸ್ಟಾಪ್ ಆಗಿತ್ತು ಅಂತ ಹೇಳಿದ್ರೆ ಕೊನೆಯದಾಗಿ ಅಂತ ಹೇಳಿದ್ರೆ ನೀರಲ್ಲಿ ಹಾಕಿದ ನಂತರ ಅವನ ಜೀವ ಬಿಟ್ಟಿದ್ದಾನ, ಅಥವಾ ಅದಕ್ಕಿಂತ ಮೊದಲೇ ಅವನ ಜೀವ ಹೋಗಿತ್ತಾ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು ಬಹುದೊಡ್ಡ ಪ್ರಶ್ನೆ. ಹೀಗಾಗಿ FSL ವರದಿ ಬಹುಮುಖ್ಯವಾಗಿರುತ್ತೆ. ಹೀಗಾಗಿ FSL ಗೆ ವರದಿ ಹೋಗಿದೆ. ಹೀಗಾಗಿ PM ರಿಪೋರ್ಟ್ ಏನಿದೆ ಇದು ಪೂರ್ಣವಾಗಿಲ್ಲ ಅಂತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲಿವರೆಗೆ ಯಾಕೆ ಬಂದಿಲ್ಲ, ಮರಣೋತ್ತರ ಪರೀಕ್ಷೆ ಅಂತ ಹೇಳಿದ್ರೆ FSL ಬೆಂಗಳೂರಿಗೆ ಬರುತ್ತೆ. ಆರ್ಗನ್ಸ್ ಅಂತ ಸಂಶಯ ಇರುತ್ತೆ, ಆ ಪಾಠನ ತಗೊಂಡಿರ್ತಾರೆ ಸ್ವಲ್ಪ, ಅದನ್ನ ಬೆಂಗಳೂರಿಗೆ ಕಳಿಸಿರ್ತಾರೆ. ಬೆಂಗಳೂರಿನಲ್ಲಿ ಅದು ಸೀರಿಯಲ್ ನಂಬರ್ ಪ್ರಕಾರ, ಅಂದ್ರೆ ಈ ರೀತಿಯ ಸುಮಾರು ಕೇಸುಗಳು ಇಲ್ಲಿ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಬಂದಿರುತ್ತೆ. ಹೀಗಾಗಿ ಆ ಸೀರಿಯಲ್ ನಂಬರ್ ಪ್ರಕಾರನೇ ಇದರ ತನಿಖೆ ಹಾಕೊಂಡು ಹೋಗುತ್ತೆ. ಅಲ್ಲಿ ಕೊನೆಯದಾಗಿ ಕನ್ಕ್ಲೂಷನ್ ಅಂತ ಹೇಳಿದ್ರೆ ಕೊನೆ ರಿಪೋರ್ಟ್ ಅಲ್ಲಿ ಬರಬೇಕು. ಕೊನೆಯದಾಗಿ ಸುಮಂತ್ ಹೇಗೆ ಪ್ರಾಣ ಬಿಟ್ಟ ಅಂತ ಹೇಳಿ, ಒಂದು ಅವನ ಮೇಲೆ ಪ್ರಾಣ ಬಿಟ್ಟಿದ್ನ, ಅಥವಾ ನೀರಿಗೆ ಬಿದ್ದ ಮೇಲೆ ಅವನ ಪ್ರಾಣ ಹೋಯ್ತಾ, ಯಾಕೆ ಹೋಯ್ತು ಅನ್ನುವಂಥದ್ದು ಕೊನೆ ವರದಿ ಬರಬೇಕಾಗಿರೋದು FSL ನಿಂದ. ಹೀಗಾಗಿ ಮರಣೋತ್ತರ ಪರೀಕ್ಷೆ ಅಂದ್ಕೊಳ್ಳೇನೆ ಡಾಕ್ಟರ್ ಸಂಪೂರ್ಣವಾಗಿ ಅದರ ಪರೀಕ್ಷೆಯನ್ನ ಮಾಡಿರ್ತಾರೆ. ಹೀಗಾಗಿ ಅದು ಇನ್ನೂ ಬರುವತ್ತಿಗೆ ಇನ್ನೂ ಸುಮಾರು 1 ತಿಂಗಳಾಗುತ್ತೆ ಅಂತಾರೆ. ಇದಾದ ಮೇಲೆ ಬಹುದೊಡ್ಡ ಚರ್ಚೆ ಇರುವುದು ಈಗಾಗಲೇ ಇದು ಸದನದಲ್ಲಿ ಈ ವಿಚಾರ ಚರ್ಚೆ ಆಗಿದೆ. ಅದಾದ್ಮೇಲೆ ಸುಮಂತ್ ತಂದೆ ತಾಯಿ ಅವರೆಲ್ಲ ಮಂಗಳೂರಿನಲ್ಲಿ ಗೃಹ ಮಂತ್ರಿಗಳನ್ನು ಭೇಟಿ ಆಗ್ತಾರೆ. ಏನ್ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇಡೀ ರಾಜ್ಯದಲ್ಲೇನೆ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿರುವಂತ ಈ ಒಂದು ಕೇಸು. ಯಾಕಂದ್ರೆ ಸುಮಂತ್ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿ. ಒಂದು ವರದಿಯ ಮೂಲದ ಪ್ರಕಾರ ಈ ತನಿಖೆ COD ಹೋಗುತ್ತೆ ಅನ್ನುವಂಥದ್ದು ಸುಮಾರು ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. COD ಅಧಿಕಾರಿಗಳು ಬೆಂಗಳೂರಿನಲ್ಲಿ ವಿಶೇಷವಾದ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ. ನೇಮಕ ಮಾಡಿದ ನಂತರ ಅವರು ಈ ಬೆಳ್ತಂಗಡಿ ಭಾಗಕ್ಕೆ ಬಂದು ತಮ್ಮ ತನಿಖೆಯನ್ನ ತಮ್ಮ ಶೈಲಿಯಲ್ಲಿ ಪ್ರಾರಂಭ ಮಾಡ್ತಾರಂತ ಹೇಳಿದ್ರೆ ಈ ಕೇಸ್ ಏನಾಗಿದೆ, ಯಾವತ್ತಾಗಿದೆ, ಇದರ ಸಂಪೂರ್ಣವಾಗಿ ವರದಿ, ಆ ನಂತರ PM ರಿಪೋರ್ಟ್ ಅನ್ನ ಸಂಪೂರ್ಣವಾಗಿ ಓದ್ಕೊಂಡು ಅವ್ರದೇ ಸ್ಟೈಲ್ನಲ್ಲಿ COD ಅವರು ತನಿಖೆ ಮಾಡ್ತಾರೆ. ಆಗ ಮಾತ್ರ ಇಲ್ಲಿ ಆರೋಪಿಗಳನ್ನ ಹಿಡಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇಲ್ಲಿ COD ತನಿಖೆ ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ PM ರಿಪೋರ್ಟ್ ಬಂದಿಲ್ಲ. ಸುಮಾರು ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ
ಇನ್ನೊಂದು ನಾವು ಕೇಸನ್ನ ಇದೇ ರೀತಿ ನೋಡ್ತಾ ಹೋಗ್ಬಿಟ್ರೆ, ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಐ ವಿಟ್ನೆಸ್ ಅನ್ನುವಂಥದ್ದು ಬೈಕನ್ನ ನೋಡಿದಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಲೋಕನಾಥ್ ಅವರು. ಹೀಗಾಗಿ ಅವರು ಮೊದಲಿಗೆ ಹೇಳ್ತಾರೆ, ನಾನು ಬೈಕನ್ನ ಕಂಡೆ, ಅವತ್ತು ನಾನು ಧನು ಪೂಜೆಗೆ ಹೋಗುವಂತ ಸಮಯದಲ್ಲಿ ನನ್ನ ಮನೆ ಮುಂದೆನೆ ಬೈಕ್ ಹೋಯ್ತು ಅಂತ ಹೇಳಿದ್ರೆ ಆ ರಸ್ತೆ ಏನಿದೆ ಆ ಡೈರೆಕ್ಷನ್ ಇಂದಾನೆ ಬೈಕ್ ಹೋಯ್ತು ಅಂತ ಹೇಳ್ತಾರೆ. ಹೀಗಾಗಿ ಇದೇ ರೀತಿನೇ ಸುಮಾರು ವರ್ಷಗಳ ಹಿಂದೆ ಒಂದು ಕೇಸ್ ನಡೆಯುತ್ತೆ ಕಲ್ಲಡ್ಕದಲ್ಲಿ. ಶೇಖರ್ ಭಂಡಾರಿ ಅನ್ನೋರು ತಮ್ಮ ಅಂಗಡಿಯನ್ನ ನಡೆಸ್ತಾ ಇರ್ತಾರೆ. ಅಂತ ಹೇಳಿದ್ರೆ ಅವರು ರಸ್ತೆ ಪಕ್ಕದಲ್ಲಿ ಅವ್ರದ್ದು ಶಾಪ್ ಇರುತ್ತೆ. ಅಂಗಡಿಯಲ್ಲಿ ಕಸ್ಟಮರ್ ಟೇಬಲ್ ಮೇಲೆ ಅಂದ್ರೆ ಆ ಕುರ್ಚಿ ಮೇಲೆ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಂತ ಸಮಯದಲ್ಲಿ, ಯಾಕಂದ್ರೆ ಈ ಕೇಸಿನ ಐ ವಿಟ್ನೆಸ್ ಯಾರಂತ ಹೇಳಿದ್ರೆ ಆ ಚೇರ್ ಮೇಲೆ ಕೂತ್ಕೊಂಡಿರುವಂತ ಕಸ್ಟಮರು. ಆ ರಸ್ತೆ ಪಕ್ಕದಲ್ಲೇ ಅಂಗಡಿ ಇರುತ್ತೆ. ಇದು ಕಲ್ಲಡ್ಕದಲ್ಲಿ ರಸ್ತೆ ಪಕ್ಕದಲ್ಲೇ ಅಂಗಡಿ ಇರುತ್ತೆ. ಅವರು ಬೆಳಗ್ಗೆ 7 ಗಂಟೆ ಆಗಿರುವುದರಿಂದ ಯಾರು ಆ ರಸ್ತೆಯಲ್ಲಿ ಅಷ್ಟು ಜನನೂ ಇರುವುದಿಲ್ಲ. ಇದೇ ಸಮಯಕ್ಕೆ ಏನ್ ಶೇಖರ್ ಭಂಡಾರಿ ಅವರ ಅಂಗಡಿ ಇರುತ್ತೆ, ಅದ್ರ ಮುಂದೆ ಬಂದು ಕಾರ್ ನಿಂತುಕೊಳ್ಳೇನೆ ಕಾರ್ನಲ್ಲಿದ್ದವರು ಕರೀತಾರ ಅವ್ರನ್ನ. ಏನ್ ಆ ಕಸ್ಟಮರ್ ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ, ಅವ್ರಿಗೆ ಹೇಳ್ತಾರೆ, ಕಾರ್ನವ್ರು ಕರೀತಾ ಇದಾರೆ, ನಾನು ಬಂದೆ ಇರಿ 1 ನಿಮಿಷ ಅಂತೇಳಿ. ಅಲ್ಲಿ ನಿಂತರ ರಸ್ತೆ ಪಕ್ಕದಲ್ಲೇ ಅಂಗಡಿ ಇರೋದ್ರಿಂದ ಶೇಖರ್ ಭಂಡಾರಿ ಅವ್ರು ಏನ್ ಮಾಡ್ಬಿಡ್ತಾರಂದ್ರೆ ಆ ಕಾರಿನ ಹತ್ರ ಬರ್ತಾರೆ. ಕಾರಿನ ಹತ್ರ ಬಂದು ಕೂಡ್ಲೇನೆ ಸುಮಾರು 3 ರಿಂದ 4 ಜನ ಅವ್ರನ್ನ ಎರ್ರಾ ಬಿರ್ರಿ ಕಡ್ದು ಹಾಕ್ಬಿಡ್ತಾರೆ. ಬೆಳಗ್ಗೆನೆ ಈ ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ ಏನ್ ಗ್ರಾಹಕರು ಇರ್ತಾರೆ, ಅವ್ರು ಹೀಗೆ ನೋಡ್ತಾರೆ. ಹೀಗೆ ನೋಡ್ತಾ ಇರುವ ಹೊತ್ತಿಗೆ ಅವರನ್ನ ಕಡ್ದವರು ಕಾರ್ ತಗೊಂಡು ಅಂಬಾಸಡರ್ ಕಾರ್ ತಗೊಂಡು ಹೊರಟೋಗ್ಬಿಡ್ತಾರೆ. ಹೊರಟೋದ ಕೂಡ್ಲೇನೆ ನಂತರ ಶೇಖರ್ ಭಂಡಾರಿ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಆಗ ಸುಮಾರು ಜನ ಅಲ್ಲಿ ಸೇರ್ತಾರೆ. ಸೇರಿದಂಥವ್ರು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಅವರನ್ನು ಸೇರಿಸ್ತಾರೆ. ಅದಾಗ್ಲೇನೆ ಅವ್ರದ್ದು ಬ್ಲಡ್ ತುಂಬಾ ಹೋಗಿರುತ್ತೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡುವ ಹೊತ್ತಿಗೆ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಅವರು ಕೊನೆ ಉಸಿರು ಎಳೆಯುವತ್ತಿಗೆ, ಅಂದ್ರೆ ಮನುಷ್ಯಂದ ಏನಾಗುತ್ತೆ ಅಂದ್ರೆ ಎಷ್ಟೋ ಸರಿ ನೀವು ನೋಡಿ, ಯಾರಾದರೂ ತಮ್ಮ ಕೊನೆ ಉಸಿರು ಎಳಿಬೇಕಂದ್ರೆ ಕೋಮಾದಲ್ಲೂ ಇರ್ಬೋದು ಅಥವಾ ಬೇರೆ ರೀತಿನೂ ಆಗಿರ್ಬೋದು, ಕೊನೆಯದಾಗ ಅವ್ರು ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸಡನ್ ಆಗಿ ಅವ್ರಿಗೆ ಎಚ್ಚರ ಆಗುತ್ತೆ. ಅದೇ ರೀತಿ ಈ ಶೇಖರ್ ಭಂಡಾರಿ ಅವ್ರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಂಥವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಒಂದು ಹೆಸರನ್ನ ಹೇಳ್ತಾರೆ. ಹೆಸರನ್ನ ಹೇಳಿ ಪ್ರಾಣವನ್ನ ಬಿಟ್ಟು ಬಿಡ್ತಾರೆ. ಆ ಹೆಸರಿನಿಂದ ಅಂದ್ರೆ ಇನ್ನೂ ಆ ಹೆಸರು ಪೂರ್ತಿ ಕಂಪ್ಲೀಟ್ ಆಗಿರೋದಿಲ್ಲ, ಅರ್ಧ ಹೆಸರಲ್ಲೇನೆ ಅವ್ರು ಪ್ರಾಣ ಬಿಟ್ಟು ಬಿಡ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಪೊಲೀಸರ ತನಿಖೆ ಪ್ರಾರಂಭವಾಗುತ್ತೆ. ಆದ್ರೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಅಂತ ಗೊತ್ತಾಗೋದಿಲ್ಲ. ಒಂದು ಇಲ್ಲಿ ಹೆಸರು ಪೂರ್ತಿಯಾಗಿ ಹೇಳಿರುವುದಿಲ್ಲ. ಆ ಹೆಸರು ಹೇಳಿರುವಂತ ವ್ಯಕ್ತಿ ಸುಮಾರು ಆ ಊರಲ್ಲಿ ಸುಮಾರು ಜನ ಇರ್ತಾರೆ. ಹೀಗಾಗಿ ಎಲ್ಲರೂ ವಿಚಾರಣೆ ನಡೆಸಿದ್ರು ಏನು ಎತ್ತ ಅಂತ ಗೊತ್ತಾಗೋದಿಲ್ಲ. ಇವ್ರು ಯಾಕೆ ಮಾಡ್ತಾರೆ, ಇವ್ರು ಯಾಕಂದ್ರೆ ಅವ್ರು ಮುಂದೆ ಇನ್ನೇನೋ ಹೇಳಬೇಕಾಗಿರುತ್ತೆ. ಅಷ್ಟೊನ್ನೊತ್ತಿಗೆ ಪ್ರಾಣ ಹೋಗ್ಬಿಟ್ಟಿರುತ್ತೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಏನು ಒಂದು ಸರಿ ಮನುಷ್ಯ ಸಾಯೋಕ್ಕಿಂತ ಮೊದಲು ಒಂದು ಹೇಳಿಕೆಯನ್ನ ಕೊಡ್ತಾನೆ, ಇದು ತುಂಬಾ ಅತ್ಯಮೂಲ್ಯ ಆಗತ್ತೆ. ಮರಣ ವಾಕ್ಮೂಲ ಅಂತಾರಂತ ಹೇಳಿದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲೇನೆ ಅಂತ ಹೇಳಿದ್ರೆ ಇದಕ್ಕೆ ಬಹುಮಹತ್ವ ಕೊಡ್ತಾರೆ. ಕೊನೆಯದಾಗಿ ಏನ್ ಹೇಳ್ತಾನೆ ಸಾಯುವಂತ ವ್ಯಕ್ತಿ ತನ್ನ ಸಾಕ್ಷಿಯನ್ನಂತೇಳಿ. ಆದ್ರೆ ಇಲ್ಲಿ ಇದನ್ನೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಂದ್ರೆ ಅವ್ರ ಹೆಸರು ಹೇಳ್ತಾನೆ, ಪೂರ್ತಿ ಹೆಸರು ಹೇಳುವುದಿಲ್ಲ. ಅವರು ಹೆಸರು ಹೇಳ್ದಂತ ಹೆಸರು ಶೇಖರ್ ಭಂಡಾರಿ ಅವರು ಪೂರ್ತಿ ಆಗಿರುವುದಿಲ್ಲ. ಅಂದ್ರೆ ಅಷ್ಟಾಗ್ಲೇನೆ ಅವ್ರ ಪ್ರಾಣ ಹೋಗ್ಬಿಟ್ಟಿರುತ್ತೆ. ಆ ಬೆಳಗ್ಗೆ ಕಡ್ದಾಕ್ತಾರೆ. ಆ ವ್ಯಕ್ತಿ ಒಬ್ಬರನ್ನೇ ನೋಡಿರ್ತಾರೆ. ಅದನ್ನು ಆ ಚೇರಲ್ಲಿ ಕೂತ್ಕೊಂಡಂತವ್ರು ಅವ್ರು ಒಬ್ರು ನೋಡಿರ್ತಾರೆ. ಆದ್ರೆ ಒಬ್ರು ಯಾರು ಏನು ಎತ್ತ ಅಂತ ಏನು ಗೊತ್ತಾಗೋದಿಲ್ಲ. ಯಾಕೆ ಬಂದಂತವ್ರು ಅಷ್ಟೇ ಬೇಗನೆ ಆ ಕ್ಷಣದಲ್ಲೇನೆ ಸಡನ್ ಆಗಿ ಹೊರಟೋಗ್ಬಿಡ್ತಾರೆ. ಅದು ಬೆಳಗಿನ ಮುಂಜಾನೆ ಇನ್ನೂ 7 ಗಂಟೆನೂ ಆಗಿರುವುದಿಲ್ಲ. ಹೀಗಾಗಿ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ತನಿಖೆಯನ್ನ ಹುಡುಕ್ತಾನೆ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ಆ ಕಾಲದಲ್ಲಿ ನಾರಾಯಣ್ ಮಣಿಯಾಣಿ ಅಂತೇಳಿ ಕಾನ್ಸ್ಟೇಬಲ್ ಇರ್ತಾರೆ. ಇವರು ಸುಮಾರು ಅದ್ಭುತವಾದ ಕೇಸ್ಗಳನ್ನ ಟ್ರೇಸ್ ಔಟ್ ಮಾಡಿದಂಥವ್ರು. ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಅದ್ಭುತವಾಗಿ ಲೋಕಲ್ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡುವಂತವ್ರಿದ್ರೆ ಎಲ್ಲಾ ಕೇಸು ಟ್ರೇಸ್ ಔಟ್ ಆಗುತ್ತೆ ಅನ್ನೋದಕ್ಕೆ ಶೇಖರ್ ಭಂಡಾರಿ ಅವರ ಕೇಸೇ ಉದಾಹರಣೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇದೇ ರೀತಿ ಸುಮಂತ್ ಕೇಸಲ್ಲಿನೂ ಸುಮಾರು ಗ್ರೌಂಡ್ ಅಲ್ಲಿ ವರ್ಕ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಆ ಭಾಗದ ಸುಮಾರು ಜನ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ನಾರಾಯಣ್ ಮಣಿಯಾಣಿ ಅವರು ಒಬ್ಬರ ಐ ವಿಟ್ನೆಸ್ ಇರ್ತಾರೆ, ಅವರನ್ನೇ ಕರ್ಕೊಂಡು ಎಲ್ಲ ವ್ಯಕ್ತಿಗಳನ್ನ ಹಿಂದೆಲ್ಲ ಕ್ರೈಮ್ ಮಾಡಿದಂಥವ್ರನ್ನ ತೋರಿಸ್ತಾರೆ. ಈ ವ್ಯಕ್ತಿನ ಅಂತ ಅವ್ರನ್ನ ಕರ್ಕೊಂಡು ತಿರುಗ್ತಾನೆ ಇರ್ತಾರೆ. ಆದ್ರೆ ಯಾವುದೇ ರೀತಿಯ ರಿಸಲ್ಟ್ ಬರೋದಿಲ್ಲ. ಅದಾಗ್ಲೇನೆ ಶೇಖರ್ ಭಂಡಾರಿ ಅವರ ಈ ಒಂದು ಕೊಲೆ ಕೇಸ್ ಏನಿರುತ್ತೆ ಇದು ಸದನದಲ್ಲೂ ದೊಡ್ಡ ಮಟ್ಟದ ಚರ್ಚೆ ಆಗ್ಬಿಡುತ್ತೆ. ವಿರೋಧ ಪಕ್ಷವು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತೆ. ಹೀಗಾಗಿ
ಸರ್ಕಾರಕ್ಕೆ ಈ ಕೇಸನ್ನ ಹುಡುಕುವಂತದಂದ್ರೆ ಯಾರು ಆರೋಪಿ ಅಂತ ಹುಡುಕುವುದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಆದ್ರೆ 6 ತಿಂಗಳ ಕಳೆದ್ರೂ ಆರೋಪಿ ಯಾರನ್ನೋದೇ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಕೊಲೆ ಮಾಡಿದಂಥವ್ರು ಬೇರೆ ಜಾಗಕ್ಕೆ ಹೋಗ್ಬಿಟ್ಟಿರ್ತಾರೆ. ಕೊನೆಯದಾಗಿ ಆ ಪೊಲೀಸ್ ಇದ್ದಾರೆ, ಅವ್ರು ಏನು ಮಾಡ್ತಾರೆ ಅಂದರೆ, ಏನು ಅವತ್ತಿನ ದಿವಸ ಆ ಶಾಪಲ್ಲಿ ಕೂತ್ಕೊಂಡಂತ ಚೇರ್ ಮೇಲೆ ಕೂತ್ಕೊಂಡು ಈಗ ತಿರುಗಿ ನೋಡಿದಂಥ ವ್ಯಕ್ತಿ ಯಾರಿರ್ತಾರೆ, ಕೇವಲ ಅವ್ರ ಮುಖಚೇರೆ ಅಷ್ಟೇ ನೆನಪಿರುತ್ತವ್ರಿಗೆ ಇಂಥ ವ್ಯಕ್ತಿ. ಕೊನೆಯದಾಗಿ ಮಂಗಳೂರಿನಲ್ಲಿ ಆ ವ್ಯಕ್ತಿ ಒಂದು ಸರಿ ಕಾಣಿಸ್ಕೊಳ್ತಾನೆ. ಆವತ್ತಿನ ದಿವಸ ಆ ಪೊಲೀಸ್ ಏನು ನಾರಾಯಣ್ ಮಣಿಯಾಣಿ ಅವರು ಇರ್ತಾರೆ, ಅವ್ರ ಒಟ್ಟಿಗೆ ಈ ಐ ವಿಟ್ನೆಸ್ ಇರ್ತಾರೆ. ಅದೇ ಸಮಯಕ್ಕೆ ಆ ವ್ಯಕ್ತಿ ಅಲ್ಲಿ ನಿಂತರ ಈಗ ಬರ್ತಾ ಇರ್ತಾನೆ. ಆ ಸಾಕ್ಷಿ ಏನಿದಾರೆ ಅವ್ರು ಹೇಳ್ಬಿಡ್ತಾರೆ, ನೋಡಿ ಸರ್ ಇದೇ ವ್ಯಕ್ತಿ ಅಂತ ಹೇಳಿ. ಯಾವಾಗ ಇದೇ ವ್ಯಕ್ತಿ ಅಂತ ಹೇಳ್ತಾರೆ, ವ್ಯಕ್ತಿಯನ್ನ ಹಿಡಿತಾರೆ. ಹಿಡಿದಾದ ನಂತರ ಇವರೇ ಮಾಡಿರ್ಬೇಕನ್ನೋದು ಬೇಕಲ್ಲ. ಅದಾದ ಮೇಲೆ ಸ್ಟೇಷನ್ಗೆ ಕರ್ಕೊಂಡು ಬಂದು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಶುರು ಮಾಡಿದಾಗ ಆ ಅಂಬಾಸಡರ್ ಕಾರ್ ಸಿಗುತ್ತೆ, ಅದು ಒಂದು ಜಾಗದಲ್ಲಿ ಇಟ್ಟಿರ್ತಾರೆ. ಅದಾದ್ಮೇಲೆ ಅವತ್ತು ಬಳಸಿದಂಥ ಕತ್ತಿಗಳು ಸಿಗ್ತಾವೆ ಅಂತ ಹೇಳಿದ್ರೆ, ಯಾವುದೇ ಈ ರೀತಿ ಕೃತ್ಯ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಸಿಗ್ಬೇಕು ಮುಖ್ಯವಾಗಿ. ಇಲ್ಲಾಂದ್ರೆ ಯಾರು ಬೇಕಾದ್ರೂ ಯಾರನ್ನೂ ತೋರಿಸ್ಬೋದು. ಆದ್ರೆ ಅಂಬಾಸಡರ್ ಕಾರು ಸಿಗುತ್ತೆ, ಆ ಕತ್ತಿಯೂ ಸಿಗುತ್ತೆ, ದಾಳಿ ಮಾಡಿದಂಥದ್ದು. ಸೊ ಅದಾದ ಮೇಲೆ ಎಲ್ಲ ಆರೋಪಿಗಳು, ಅದರಲ್ಲಿ ಪಾಲ್ಗೊಂಡಂಥ 4 ಆರೋಪಿಗಳು ಸಿಗ್ತಾರೆ. ಇದು ಸಿಗುವತ್ತಿಗೆ ಆಗ್ಲೇನೆ ಕೊಲೆ ಕೇಸ್ ಟ್ರೇಸ್ ಔಟ್ ಆಗಬೇಕಾದ್ರೆ 6 ತಿಂಗಳ ನಡೆದಿರುತ್ತೆ. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಗೌಪ್ಯವಾಗಿ ಪೊಲೀಸರು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಸುಮಂತ್ ಕೇಸ್ ಬಂದಾಗ ಯಾವ ರೀತಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೇಳ್ಪಟ್ಟ ಮಾಹಿತಿ ಪ್ರಕಾರ ಆ ಬೈಕಿನವನು ಸಿಕ್ಕಿಲ್ಲ ಅಂತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ರೀತಿಯ ಒಳಗಿಂದ ಒಳಗೇನೆ ತನಿಖೆ ನಡೀತಾ ಇದೆನಾ, ಅಥವಾ ಈ ಕೇಸ್ ಏನಾದ್ರೂ ಸಿಒಡಿಗೆ ಇನ್ನೇನು PM ರಿಪೋರ್ಟ್ ಬಂದ ನಂತರ ಹಸ್ತಾಂತರ ಮಾಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕಂದ್ರೆ ಏನಾಗುತ್ತೆ ಅಂತ ಹೇಳಿ. ಸೊ ಇದಕ್ಕೆಲ್ಲಾನು ಉತ್ತರ ಸಿಗುದಂತ ಹೇಳಿದ್ರೆ PM ರಿಪೋರ್ಟ್ ಬಂದ ನಂತರ, ಅಂದ್ರೆ ಮರಣೋತ್ತರ ಪರೀಕ್ಷೆ ಬಂದ ನಂತರನೇ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ನೋಡುವ, ಬೇಗನೆ ಆರೋಪಿ ಸಿಗಲಿ, ಕೃತ್ಯದಲ್ಲಿ ಭಾಗಿಯಾದಂಥ ಆರೋಪಿ ಬೇಗನೆ ಸಿಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ.